ಹಲೋ ಗಾಯ್ಸ್, ಒಂದು ಕಾಡ್ಗೆ ತುಂಬಾ ಭಾರ ಬಂದ್ಬಿಟ್ಟು ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳಿಗೆ ನೀರೇ ಸಿಗ್ದಲೆ ಒದ್ದಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ. ಅವಾಗ ಒಂದು ಹಳ್ಳಿಲು ಮತ್ತೆ ಒಂದು ಹೆಜಾಕು ಒಂದು ಮ್ಯಾಜಿಕಲ್ ವಾಟರ್ ಸ್ಟೋನ್ ನ ಹುಡುಕೊಂಡು ಹೋಗ್ತವೆ. ಆ ಒಂದು ವಾಟರ್ ಸ್ಟೋನ್ ಇದ್ರೆ ನೀರಿಗಂತೂ ಬರನೇ ಬರೋದಿಲ್ಲ. ಇದರಿಂದ ಆ ಒಂದು ವಾಟರ್ ಸ್ಟೋನ್ ನ ಹುಡುಕೊಂಡ ಹೊರಟ ಇವ್ರುಗಳಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳು ಎದುರಾಗುತ್ತೆ ಮತ್ತೆ ಆ ಒಂದು ವಾಟರ್ ಸ್ಟೋನ್ ನ ತಗೊಂಡ್ಬಂದ್ರು ಇಲ್ವೋ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಲಾಟೆ ಅಂಡ್ ದಿ ಮ್ಯಾಜಿಕ್ ವಾಟರ್ ಸ್ಟೋನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಹಾರರ್ ಮೂವಿ ಡೆಲಿವರ್ ಅಸ್ ಫ್ರಮ್ ಇವಿಲ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಇನ್ ಡಿಸ್ಕ್ರಿಪ್ಷನ್ ಬರುತ್ತೆ, ಹೋಗಿ ನೋಡಿ. ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಒಂದು ಸುಂದರವಾಗಿರೋ ಕಾಡನ್ನ ನೋಡ್ತೀವಿ. ಇಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಇರುತ್ತೆ. ಆದ್ರೆ ಈ ಒಂದು ಕಾಡ್ಗೆ ಏನು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಯಾವ ಪ್ರಾಣಿಗಳಿಗೂ ಕೂಡ ಕುಡಿಯೋದಕ್ಕೆ ನೀರೇ ಇರೋದಿಲ್ಲ. ಸುಮಾರು ವರ್ಷಗಳಿಂದ ಇಲ್ಲಿ ನದಿಯಲ್ಲಿ ನೀರೇ ಹರಿದಿರೋದಿಲ್ಲ. ಇದರಿಂದ ಎಲ್ಲಾ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರು ತುಂಬಾ ಸಾಲ್ಟೇಜ್ ಆಗ್ತಾ ಇರುತ್ತೆ. ಇದರಿಂದ ಅಲ್ಪ ಸ್ವಲ್ಪ ಎಲ್ಲೋ ಒಂದ್ ಕಡೆ ತೊಟ್ಟಿಗ್ತಾ ಇರೋದನ್ನ ಎಲ್ಲಾನು ಕೂಡ ಇವ್ರುಗಳು ಒಂದು ಪಂಪ್ಕಿನ್ ನಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಎಲ್ಲರಿಗೂ ಹಂಚ್ಕೊಳ್ತಾ ಜೀವನ ಮಾಡ್ತಾ ಬರ್ತಾ ಇರ್ತವೆ. ಮತ್ತೆ ಇಲ್ಲೇ ನಾವು ಒಂದು ಅಳಿಲನ್ನ ನೋಡ್ತೀವಿ. ಇದ್ರ ಹೆಸರು ಟಿಜುಮ್ ಅಂತ. ಈ ಟಿಜುಮ್ ತನ್ನ ಫ್ರೆಂಡ್ಸ್ ಗಳ ಜೊತೆ ಆಟ ಆಡೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಅವ್ನ ಫ್ರೆಂಡ್ಸ್ ಗಳು ಕೂಡ ಅವನ್ಗೆ ತುಂಬಾ ರೇಗಿಸ್ತಾ ಇವನ ಆಟೋಕೆ ಸೇರ್ಸ್ಕೊತಾ ಇರೋದಿಲ್ಲ. ಇವನ್ಗೆ ರೇಗಿಸ್ತಾ ಎದುರಿಸ್ತಾ ಇರೋದನ್ನ ಒಂದು ಹೆಜಾಕ್ ನೋಡುತ್ತೆ. ಇದ್ರ ಹೆಸರು ಲಾಟೆ ಅಂತ. ಈ ಲಾಟೆ ಇವನ್ಗೆ ರೇಗಿಸ್ತಾ ಇರೋದನ್ನ ನೋಡಿ ಇವನ್ನ ಕಾಪಾಡ್ಬೇಕು ಅನ್ಬಿಟ್ಟು ಆ ಹುಡುಗರ್ಗೆ ಬಂದು ಹೆದರಿಸ್ಬಿಟ್ಟು ಅವ್ರಗಳನ್ನ ಅಲ್ಲಿಂದ ಓಡಿಸ್ಬಿಡ್ತಾಳೆ. ಅಲ್ಲಿಂದ ಓಡಿಸಾದ್ಮೇಲೆ ಈ ಟಿಜುಮ್ ಇದನ್ನೆಲ್ಲ ಏನ್ ತುಕ ರೀತಿ ಮಾಡಿದೆ, ಅವರೆಲ್ಲ ನನ್ನ ಫ್ರೆಂಡ್ಸು, ಈ ನೀನ್ ಎದುರಿಸಿರೋದ್ರಿಂದ ಅವ್ರು ಯಾರು ನನ್ನ ಜೊತೆ ಆಟ ಆಡೋದ್ ಬರೋದಿಲ್ಲ ಅಂತ ಉಲ್ಟಾ ಈ ಲಾಟೆಗೆ ಬೈತಾ ಇರ್ತಾನೆ. ಇದರಿಂದ ಲಾಟೆನ ಕೂಡ ನಾನಿನ್ನ ಅವರಿಂದ ಕಾಪಾಡಿದ್ದೀನಿ, ನೀ ನಂಗೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಬಿಟ್ಟು ನನಗೆ ಬೈತಿದ್ಯಾ, ಹೋಗತ್ತೆಗೆ ಹೆಂಗಾರ ಮಾಡ್ಕೊಂಡು ಹಾಳಾಗೋಗು, ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ತೀನಿ ಅಂತ ಲಾಟೆನ ಕೂಡ ತನ್ನ ಪಾಡಿ ತನ್ನ ಮನೆಗೆ ಹೊಂಟೋಗ್ಬಿಡ್ತಾಳೆ. ಇವನು ಕೂಡ ಬೇಜಾರಾಗಿ ಕೂತ್ಕೊಂಡಿರ್ತಾನಲ್ಲ, ಇವನ್ ತಂದಿದಂತ ಒಂದು ಊಟ ಲಾಟೆಯ ಮನೆ ಮುಂದೆ ಬಂದ್ ಬಿದ್ದೋಗ್ಬಿಡುತ್ತೆ. ಇದರಿಂದ ಎತ್ಕೊಂಡ್ಬರೋಣ ಅಂತ ಹೋದಾಗ ಲಾಟೆನು ಕೂಡ ಆಚೆ ಬರ್ತಾಳೆ. ಈ ಲಾಟೆ ಕಂಡ್ರೆ ಈ ಕಾಡಲ್ಲಿರೋ ಯಾವ ಪ್ರಾಣಿಗಳಿಗೂ ಕೂಡ ಇಷ್ಟನೇ ಇರೋದಿಲ್ಲ. ಇದರಿಂದ ಲಾಟೆ ಯಾವಾಗ್ಲೂ ಒಬ್ಳೇ ಇರ್ತಾಳೆ. ಅವಾಗ ಟಿಜುಮ್ ನೋಡ್ತಾನೆ ಲಾಟೆ ಒಂದು ಶೆಲ್ ಅಲ್ಲಿ ನೀರನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಇದರಿಂದ ಅದನ್ನ ಈಸ್ಕೊಂಡ್ಬಿಟ್ಟು ಇದು ಪಂಪ್ಕಿನ್ ಗೆ ಸೇರ್ಬೇಕು, ಇದು ಎಲ್ಲರಿಗೂ ಸೇರ್ಬೇಕು ಅಂದ್ಬಿಟ್ಟು ಅದನ್ನ ತಗೊಂಡು ಪಂಪ್ಕಿನ್ ಗೆ ಹುಯ್ಯೋಣ ಅಂತ ಹೋಗ್ತಾ ಇರ್ತಾನೆ. ಇದರಿಂದ ಅವಳು ಕೂಡ ಇವನ್ನ ಫಾಲೋ ಮಾಡ್ತಾ ಬಿಟ್ಟು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇರ್ತಾಳೆ. ಆದ್ರೆ ಅವನಂತೂ ಬಿಡ್ತಾನೆ ಇರೋದಿಲ್ಲ. ಶಿಸ್ತಾಗಿ ಪಂಪ್ಕಿನ್ ಮಾತ್ರ ಹೋಗ್ತಾನೆ. ಹೋದಾಗ ಬೈ ಮಿಸ್ ಆಗಿ ಇವನ್ ಕಾಲ್ ಸ್ಕಿಡ್ ಆಗ್ಬಿಟ್ಟು ಆ ಒಂದು ಪಂಪ್ಕಿನ್ ಒಳಗಡೆ ಬಿದ್ದೋಗ್ಬಿಟ್ಟು ಆ ಕಲೆಕ್ಟ್ ಮಾಡಿರೋಂತ ನೀರು ಹೊಡೆದೋಗ್ಬಿಡುತ್ತೆ. ಹೊಡೆದೋಗಿ ಇವ್ರು ಕಲೆಕ್ಟ್ ಮಾಡಿರೋಂತ ನೀರೆಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಭಯ ಪಡ್ಕೊಂಡು ಇಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಹೊಂಟೋಗ್ಬಿಡ್ತಾರೆ. ಆಗ ಅದೇ ಜಾಗಕ್ಕೆ ಒಂದು ರಾಬಿಟ್ ಬಂದ್ ನೋಡುತ್ತೆ ಈ ಪಂಪ್ಕಿನ್ ಹೊಡೆದೋಗಿರೋದ್ರಿಂದ. ಇದರಿಂದ ಇವ್ರುಗಳ ಒಂದು ಲೀಡರ್ ಗೆ ಹೇಳ್ತಾರೆ. ಅವ್ರುಗಳು ಕೂಡ ಎಲ್ಲರೂ ಒಂದು ಮೀಟಿಂಗ್ ನ ಇಕ್ತಾರೆ. ಆ ಒಂದು ಮೀಟಿಂಗ್ ಅಲ್ಲಿ ನಾವು ಕಲೆಕ್ಟ್ ಮಾಡಿರೋಂತ ನೀರೆಲ್ಲ ಚೆಲ್ಲೋಯ್ತು, ಏನ್ ಮಾಡೋದು ಈಗ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಅವಾಗ ಟಿಜುಮ್ ಇದನ್ನೆಲ್ಲ ನಾವ್ ಹಿಂಗೆ ಸುಮ್ನೆ ಇದ್ರೆ ಆಗೋದಿಲ್ಲ, ಬಾ ನಾವು ನಿಜನ ಹೊಕ್ಕೊಂಬಿಡೋಣ ಅನ್ಬಿಟ್ಟು ಟಿಜುಮ್ ಏನ್ ಮಾಡ್ತಾನೆ ಅಂದ್ರೆ ಹೋಗ್ಬಿಟ್ಟು ಆ ನೀರನ್ನು ನಾನೇ ಚೆಲ್ಲಿದ್ದು ಅಂತ ಹೇಳ್ಕೊಂಡ್ಬಿಡ್ತಾನೆ. ಇದರಿಂದ ಅಲ್ಲಿರೋರು ಎಲ್ಲರೂ ಕೂಡ ಟಿಜುಮ್ಗೆ ಸರಿಸರಿಗೆ ಬೈತಾ ಇರ್ತಾರೆ. ಆಗ ಅದೇ ಜಾಗಕ್ಕೆ ಒಂದು ಕಾಗೆ ಬರುತ್ತೆ. ಒಂದು ಕಾಗೆ ಬಂದ್ಬಿಟ್ಟು ಒಂದು ವಿಚಿತ್ರವಾಗಿರೋ ವಿಷಯನ ಹೇಳುತ್ತೆ. ನೀವೆಲ್ಲರೂ ಕೂಡ ಈಗ ನೀರಿಗೋಸ್ಕರ ಕಷ್ಟ ಪಡ್ತಾ ಇದ್ದೀರಾ, ಆದ್ರೆ ಸುಮಾರು ವರ್ಷಗಳ ಹಿಂದೆ ಇಷ್ಟೊಂದು ಕಷ್ಟ ನಮ್ಗೆ ಇರ್ಲೇ ಇರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಹತ್ರ ಒಂದು ವಾಟರ್ ನ ಮ್ಯಾಜಿಕ್ ಸ್ಟೋನ್ ಇತ್ತು. ಇದ್ರಿಂದ ನಮ್ಗೆ ನೀರಿಗೇನು ಬರನೇ ಬಂದಿರ್ಲಿಲ್ಲ. ಆದ್ರೆ ಒಂದು ದಿನ ಬ್ಯಾಂಟೂರ್ ಬಿಯರು ಆ ಒಂದು ಮ್ಯಾಜಿಕ್ ಸ್ಟೋನ್ ನ ಕತ್ಕೊಂಡು ಹೊಂಟೋಗ್ಬಿಟ್ಟ. ಅವಾಗಿಂದ ನಮ್ಗೆ ನೀರಿನ ತೊಂದರೆ ಆಗಿದೆ ಅಂತ. ಇವಾಗ ಯಾರು ಧೈರ್ಯ ಮಾಡ್ಕೊಂಡು ಆ ಒಂದು ಬೇರಿಂದ ನಮ್ಮ ಮ್ಯಾಜಿಕ್ ವಾಟರ್ ಸ್ಟೋನ್ ನ ತಗೊಂಡ್ ಬಂದ್ರೆ ನಮ್ಗೆ ಮತ್ತೆ ನೀರ್ಗೆ ಬರನೇ ಇರೋದಿಲ್ಲ ಅಂತ ಈ ರೀತಿ ಒಂದು ವಿಷಯನ ಹೇಳುತ್ತೆ. ಇದನ್ನೆಲ್ಲ ಕೇಳ್ಬಿಟ್ಟು ಆ ಬೇರೆ ಹತ್ರ ಯಾವ ನೋಡದಾಡ್ಕೊಂಡು ತಗೊಂಡ್ ಬರ್ತಾನ ಅದನ್ನ, ಅದೆಲ್ಲ ಆಗೋದಿಲ್ಲ ಅಂತ ಹೆದರ್ಕೋತಾ ಇರ್ತಾರೆ. ಇದನ್ನ ಕೇಳಿದ ಲಾಟೆ, ನೀವೆಲ್ಲ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ, ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಆ ಒಂದು ವಾಟರ್ ಸ್ಟೋನ್ ನಮ್ದಾಗುತ್ತೆ, ಬನ್ನಿ ಎಲ್ಲರೂ ಕೂಡ ಹೋಗೋಣ ಅಂದಾಗ ಯಾರು ಕೂಡ ಇವಳು ಮಾತನ್ನೇ ಕೇಳೋದಿಲ್ಲ. ಇದರಿಂದ ನೀವು ಬರ್ರಿ ಬಿಡ್ರಿ, ನಾನ್ ಮಾತ್ರ ಆ ಒಂದು ವಾಟರ್ ಸ್ಟೋನ್ ತಗೊಂಡೇ ಬರ್ತೀನಿ ಅನ್ಬಿಟ್ಟು ಇವಳೊಬ್ಳೆ ಹೋಗಕ್ಕೆ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಟಿಜುಮ್ ಕೂಡ ತಡೆಯೋಕೆ ಟ್ರೈ ಮಾಡ್ತಾನೆ, ಆದ್ರೆ ಇವಳು ನಿಂತ್ಕೊಳ್ಳೋದಿಲ್ಲ, ಮುಂದೆ ಹೋಗ್ತಾನೆ ಇರ್ತಾಳೆ. ಲಾಟೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಬೀವರ್ ಸಿಗುತ್ತೆ. ಇದ್ರ ಹತ್ರ ಬಂದ್ಬಿಟ್ಟು ಉತ್ತರ ಫಾರೆಸ್ಟ್ ಕಡೆಗೆ ಹೇಗ್ ಹೋಗ್ಬೇಕು ಅಂದಾಗ ಅದು ಕೂಡ ಹೇಳುತ್ತೆ ನೀನ್ ಹೇಗ್ ಹೋಗ್ಬೇಕು ಅಂತ. ಯಾಕೆ ಹೋಗ್ತಿದ್ಯಾ ಅಂತ ಕೇಳಿದಾಗ ವಾಟರ್ ಸ್ಟೋನ್ ನ ತಗೊಂಡ್ಬರಕ್ಕೆ ಅಂತ ಇವಳು ಹೇಳ್ತಾಳೆ. ಇದರಿಂದ ಅಲ್ಲಿ ಬ್ಯಾಂಟೂರ್ ಬೇರಿದೆ, ಹುಷಾರಾಗಿ ಹೋಗು ಅಂದ್ಬಿಟ್ಟು ಆ ಒಂದು ಜಾಗನ ಹೇಳಿ ಕಳಿಸ್ತಾನೆ. ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಬರ್ತಾಳೆ. ನೋಡ್ತಾ ನೋಡ್ತಿದ್ದಂಗೆ ನೈಟ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಇವಳು ಅಲ್ಲೇ ಎಲ್ಲ ಒಂದ್ ಜಾಗದಲ್ಲಿ ಮಲ್ಕೋತಾಳೆ. ಈ ಕಡೆ ಟಿಜುಮ್ ಇರ್ತಾನಲ್ಲ, ಇವಳ ಬಗ್ಗೆ ತುಂಬಾ ಚಿಂತೆ ಆಗ್ಬಿಟ್ಟಿರುತ್ತೆ.
ಹೋಗ್ಬಿಡುತ್ತೆ. ಏನ್ ಮಾಡ್ತಾ ಇದ್ದಾಳೆ ಇವಳು, ಎಲ್ಗ್ ಹೋಗ್ತಾ ಇದ್ದಾಳೆ ಅನ್ಬಿಟ್ಟು. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಲಾಟೆ ಮನೆಗೆ ಹೋಗಿ ನೋಡ್ತಾನೆ. ನೋಡಿದ್ರೆ ಲಾಟೆ ಮನೇಲೆ ಇರೋದಿಲ್ಲ. ಗೊತ್ತಾಗೋಗ್ಬಿಡುತ್ತೆ ಇವಳು ವಾಟರ್ ಸ್ಟೋನ್ ತಗೊಂಬರಕ್ಕೆ ಹೋಗಿದ್ದಾಳೆ ಅಂತ. ಇದರಿಂದ ಅವಳು ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ಹುಡುಕ್ಬೇಕು ಅಂದ್ಬಿಟ್ಟು ಇವನು ಕೂಡ ಅವಳನ್ನ ಫಾಲೋ ಮಾಡ್ಕೊಂಡ್ ಬರಕ್ಕೆ ಶುರು ಮಾಡ್ತಾನೆ. ಫಾಲೋ ಮಾಡ್ಕೊಂಡ್ ಬಂದಾಗ ಲಾಟೆನ ಕೂಡ ಸಿಕ್ತಾಗ ಬಾ ಇಲ್ಲಿಂದ ಹೋಗ್ಬಿಡೋಣ, ನೀನ್ ಅನ್ಕೊಂಡಿರೋ ರೀತಿ ವಾಟರ್ ಸ್ಟೋನ್ ಯಾವ್ದು ಇಲ್ಲ, ಅದೆಲ್ಲ ಒಂದು ಕಟ್ಟುಕತೆ, ನನ್ ಜೊತೆ ಬಂದ್ಬಿಡು ವಾಪಸ್ ಮನೆಗೆ ಹೋಗೋಣ ಅಂತ. ಆದ್ರೆ ಇವಳು ಕೇಳ್ತಾನೆ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಇವ್ರ ಮೇಲೆ ಒಂದು ಕಾಡು ಪ್ರಾಣಿ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ಇವ್ರುಗಳನ್ನ ತಿನ್ನೋಕೆ ಅಂತ ಬಂದಾಗ ಇವ್ರುಗಳು ಕೂಡ ತುಂಬಾ ಸ್ಪೀಡ್ ತಪ್ಪಿಸ್ಕೊತಾ ಇರ್ತಾರೆ. ಅದು ಕೂಡ ಬಿಡ್ತಾನೆ ಇರೋದಿಲ್ಲ. ಇವ್ರುಗಳನ್ನ ಮುಗಿಸ್ಬೇಕು ಅಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಇನ್ನೇನು ಕೊನೆ ಟೈಮಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಒಂದು ಮರ ಬಂದ್ಬಿಟ್ಟು ಅದ್ರ ಮೇಲೆ ಬಂದ್ ಬಿದ್ದೋಗ್ಬಿಡುತ್ತೆ. ಇದರಿಂದ ಅದು ಪ್ರಜ್ಞೆ ತಪ್ಪಂಟು ಹೋಗ್ಬಿಡುತ್ತೆ. ಈ ಮರ ಯಾರು ಬೀಳ್ಸಿದಾರಪ್ಪ ಅಂದ್ರೆ ಅವಾಗ್ಲೇ ನೋಡಿದ್ವಲ್ಲ ಬೀವರ್, ಅದು ಬೀಳ್ಸಿರುತ್ತೆ. ಆಕ್ಚುಲಿ ಇದೊಂದು ಡ್ಯಾಮ್ ನ ಕಟ್ತಾ ಇರುತ್ತೆ ನೀರ್ಗೋಸ್ಕರ. ಇದರಿಂದ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇವ್ರು ಕೂಡ ಮುಂದೆ ಹೋಗ್ತಾರೆ. ಈ ಕಡೆ ಗೊತ್ತಾಗೋಗ್ಬಿಡುತ್ತೆ ಲಾಟೆನು ಕಾಣ್ತಾ ಇಲ್ಲ, ಟಿಜುಮ್ನು ಕಾಣ್ತಾ ಇಲ್ಲ ಅಂತ. ಇದರಿಂದ ಅವನು ಹುಡುಕ್ಬೇಕು ಅಂದ್ಬಿಟ್ಟು ಟಿಜುಮ್ನ ತಂದೆ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆದ್ರೆ ಒಂದು ಹಿರಿಯ ಮೊಲ ಹೇಳುತ್ತೆ ಅವ್ನು ಇಲ್ಲೂ ಹೋಗುದಿಲ್ಲ, ಆದಷ್ಟು ಬೇಗ ಬರ್ತಾನೆ, ತಲೆ ಕೆಡ್ಸ್ಕೊಂಬೇಡ ಅಂತ. ಈ ಕಡೆ ಇಲ್ಲಿ ಟಿಜುಮು ಬಾಯಿದಿಂದ ಹೋಗ್ಬಿಡೋಣ ಅಂತ ಅವಳನ್ನ ಫೋರ್ಸ್ ಮಾಡ್ತಾ ಇರ್ತಾನೆ. ಆದ್ರೆ ಲಾಟೆ ಮಾತ್ರ ಒಪ್ಕೋತಾನೆ ಇರೋದಿಲ್ಲ. ನಾ ವಾಟರ್ ಸ್ಟೋನ್ ಹುಡ್ಕೋವರೆಗೂ ಬರೋದಿಲ್ಲ ಅನ್ಬಿಟ್ಟು ಮುಂದೆನೆ ಹೋಗ್ತಾ ಇರ್ತಾಳೆ. ಹೀಗೆ ಇವರಿಬ್ರು ಜಗಳ ಆಡ್ತಿರ್ಬೇಕಾದ್ರೆ ಒಂದು ಗುಹೆ ಒಳಗಡೆ ಹೊರಟೋಗ್ಬಿಡ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಒಂದು ಕಪ್ಪೆ ಇರುತ್ತೆ. ಒಂದು ಕಪ್ಪೆನು ಕೂಡ ಯಾರು ನೀವೆಲ್ಲ ಏಂತಕ್ಕೆ ಇಲ್ಲಿ ಬಂದ್ರಿ ಅಂತ ಎಲ್ಲ ಕೇಳಿದಾಗ ಇವ್ರುಗಳು ಕೂಡ ಹೇಳ್ತಾರೆ ನಾವು ಒಂದು ವಾಟರ್ ಸ್ಟೋನ್ ಹುಡ್ಕೊಂಡು ಹೊರಟಿದ್ದೀವಿ ಅಂತ. ಅದಕ್ಕೆ ಕಪ್ಪೆನು ಕೂಡ ಇವಾಗ ತುಂಬಾ ಕತ್ಲೆ ಆಗ್ಬಿಟ್ಟಿದೆ, ನೀವು ಹೋದ್ರೆ ತುಂಬಾ ಡೇಂಜರಸ್ ಆಗಿರುತ್ತೆ, ನಾಳೆ ಬೆಳಗ್ಗೆ ಹೋಗಿರಂತೆ, ಇವತ್ತು ಇಲ್ಲೇ ಮಲ್ಕೊಳ್ಳಿ ಅನ್ಬಿಟ್ಟು ಅವ್ರಿಗೆ ಸ್ವಲ್ಪ ಊಟ ಗಿಟನೆಲ್ಲ ಕೊಡ್ತಾ ಅಲ್ಲೇ ಮಲ್ಕೋತಾರೆ. ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಬೇರಿರೋ ಜಾಗಕ್ಕೆ ಹೇಗೆ ಹೋಗ್ಬೇಕು ಅನ್ನೋ ದಾರಿನೂ ಕೂಡ ಹೇಳುತ್ತೆ. ಇವ್ರುಗಳು ಒಂದು ಬೇರಿರೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಹುಲ್ಫ್ ಏರಿಯಾನ ದಾಟ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿರುವಂತ ಹುಲ್ಫ್ಗಳು ತುಂಬಾ ಡೇಂಜರಸ್ ಆಗಿವೆ, ನೋಡ್ಕೊಂಡು ಹೋಗಿ ಅನ್ಬಿಟ್ಟು ಇವ್ರಿಗೆ ಕೆಲವು ದ್ರಾಕ್ಷಿಗಳನ್ನ ಕೊಟ್ಬಿಟ್ಟು ತಿನ್ನೋದಕ್ಕೆ ಅನ್ಬಿಟ್ಟು ಹೇಳಿ ಕಳಿಸ್ತಾಳೆ. ಅವ್ರುಗಳು ಕೂಡ ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಂದೆ ಬರ್ತಾ ಇರ್ತಾರೆ. ಮುಂದೆ ಬಂದಾಗ ಇವ್ರುಗಳು ಕೂಡ ಆ ಒಂದು ಹುಲ್ಫ್ಗಳ ಏರಿಯಾಗೆ ಬರ್ತಾರೆ. ಬಂದ್ ನೋಡಿದಾಗ ಅಲ್ಲಿರುವಂತ ಎಲ್ಲಾ ಪ್ರಾಣಿಗಳು ಓಡೋಗ್ತಾ ಇರುತ್ತೆ. ಆಗ ನೋಡ್ತಿದ್ದಂಗೆನೆ 3 ಹುಲ್ಫ್ಗಳು ಇವ್ರನ್ನ ಸುತ್ತಾಕೊಂಡ್ಬಿಡುತ್ತೆ. ಯಾಕೆಂದ್ರೆ ಇವ್ರನ್ನ ತಿನ್ನೋದಕ್ಕೆ. ಇವ್ರುಗಳನ್ನ ಸುತ್ತಾಕೊಂಡ್ಬಿಟ್ಟು ಯಾರು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಇವ್ರುಗಳು ಕೂಡ ಅದೇ ಹೇಳ್ತಾರೆ, ನಾವು ಒಂದು ವಾಟರ್ ಸ್ಟೋನ್ ತಗೊಂಡ್ಬರೋದಕ್ಕೆ ಹೋಗ್ತಾ ಇದೀವಿ, ಅದು ರಾಜ ಬ್ಯಾಂಟೂರ್ ಬೇರ್ ಹತ್ರ ಇರುವಂತಹ ವಾಟರ್ ಸ್ಟೋನ್ ತಗೊಂಡ್ಬರೋದಕ್ಕೆ ನಾವು ಹೋಗ್ತಾ ಇದೀವಿ ಅಂತ. ಇವ್ರುಗಳು ಕೂಡ ಇವ್ರುಗಳಿಗೆ ಏನು ಮಾಡ್ತಾರೆ, ಸರಿ ಆಯ್ತು ಹೋಗಿ ತಗೊಂಬನ್ನಿ ನೋಡೋಣ ಅನ್ಬಿಟ್ಟು ಇವ್ರುಗಳನ್ನ ಮುಂದೆ ಕಳಿಸ್ಬಿಡ್ತಾರೆ. ಇವಂದು ಬೇರೆ ಏನೋ ಪ್ಲಾನ್ ಆಗಿರುತ್ತೆ. ಲಾಟೆ ಮತ್ತೆ ಟಿಜುಮು ಇಬ್ರು ಕೂಡ ಹೇಗೆ ಮುಂದೆ ಬರ್ತಾ ಬರ್ತಾ ನೈಟ್ ಆಗೋಗ್ಬಿಡುತ್ತೆ. ಇದರಿಂದ ಅಲ್ಲೆಲ್ಲ ಒಂದು ಜಾಗದಲ್ಲಿ ಇಬ್ರು ಕೂಡ ಮಲ್ಕೋತಾರೆ. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಮತ್ತೆ ಟ್ರಾವೆಲ್ ನ ಶುರು ಮಾಡ್ತಾರೆ. ಹೀಗೆ ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಮರದ ತುಂಡಿಂದ ಆ ಕಡೆ ಪಾಸ್ ಆಗ್ಬೇಕಾಗಿರುತ್ತೆ. ಇದರಿಂದ ಇವ್ರುಗಳು ಹೋಗ್ತಾ ಇರ್ಬೇಕಾದ್ರೆ ಟಿಜುಮ್ ಕೂಡ ಹೇಳ್ತಾನೆ ಹೋಗ್ತಾ ಇರ್ತಾನೆ, ಅದಿಲ್ಲ ಬಾ ನನ್ ಜೊತೆ ವಾಪಸ್ ಹೋಗ್ಬಿಡೋಣ, ಮನೆಯವರೆಲ್ಲ ಹುಡುಕ್ತಾ ಇರ್ತಾರೆ ನಮ್ನ ಅಂತ. ಅದಕ್ಕೆ ಲಾಟೆನು ಕೂಡ ನಾನ್ ಬೇಕಾದ್ರೆ ಬರೋದಿಲ್ಲ, ನೀನ್ ಹೊಂಟೋಗ್ಬಿಡು, ನಂಗೆ ತಲೆ ತಿನ್ಬೇಡ, ಸ್ಟಾರ್ಟಿಂಗ್ ಇಂದನೂ ನಂಗೆ ತಲೆ ತಿಂತಿದ್ಯಾ ಅಂತ. ಇದರಿಂದ ಟಿಜುಮ್ಗೂ ಕೂಡ ಕೋಪ ಬಂದ್ಬಿಟ್ಟು ಏನಾರ ಮಾಡ್ಕೊಂಡು ಹೋಗ್ಬಿಡು, ನಾನು ವಾಪಸ್ ಹೋಗ್ತಾ ಇದೀನಿ ಅಂತ ಹೋಗ್ತಿರ್ಬೇಕಾದ್ರೆ ಲಾಟೆನ ಕಾಲ್ ಜಾರಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಇವನು ಕೂಡ ನೀನ್ ಸೇಫ್ ಆಗಿದ್ಯಾ, ತಡಿ ನಿನ್ನ ಕಾಪಾಡ್ತೀನಿ ಅಂದಾಗ ಏನು ಬೇಕಾಗಿಲ್ಲ, ನೀನ್ ಪಾಡಿ ನೀನ್ ಹೊಂಟೋಗ್ಬಿಡು, ನಂಗೆ ತಲೆ ತಿನ್ಬೇಡ, ನಾನು ಒಬ್ಳೆ ನನ್ನ ಸ್ಟವ್ನ ಹುಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಲಾಟೆ ಒಬ್ಳೆ ಹೊಂಟೋಗ್ಬಿಡ್ತಾಳೆ. ಇದರಿಂದ ಈ ಹುಡುಗಿಗೆ ತಲೆ ಕೆಟ್ಟಿದೆ, ಏನ್ ಹೇಳಿದ್ರು ಉಲ್ಟಾ ಕೆಲಸನೇ ಮಾಡ್ತಾಳೆ ಇವಳು ಅನ್ಬಿಟ್ಟು ಹೀಗೆ ಬೈಕೋತಾ ಇರ್ಬೇಕಾದ್ರೆ ಹಾಗೆ ಮುಂದೆ ನೋಡ್ತಾನೆ ಕೆಲವು ಪಕ್ಷಿಗಳೆಲ್ಲ ಹಾರಾಡ್ತಾ ಇರುತ್ತೆ. ಇದರಿಂದ ಹೋಗಿ ನೋಡಿದಾಗ ಆ ಜಾಗ ನಿಜವಾಗ್ಲೂ ಇರುತ್ತೆ. ಅಲ್ಲಿ ಎಷ್ಟೊಂದು ಬೇರ್ಗಳು ಅಂದ್ರೆ ಕರಡಿಗಳೆಲ್ಲ ನೀರ್ ಕುಡ್ಕೋತಾ, ಮೀನ್ಗಳು ತಿನ್ಕೋತಾ, ಡ್ಯಾನ್ಸ್ ಆಡ್ಕೋತಾ ತುಂಬಾ ಚೆನ್ನಾಗಿರ್ತವೆ. ಇದನ್ನ ನೋಡ್ಬಿಟ್ಟು ಲಾಟೆ ನಿಜ ಹೇಳ್ತಿದ್ಲು ಅನ್ಬಿಟ್ಟು ಒಂದು ನಂಬಿಕೆ ಬರುತ್ತೆ ಈಗ ಇವನ್ಗೆ. ಇದರಿಂದ ಲಾಟೆಗೆ ಈ ವಿಷಯ ತಿಳಿಸೋಣ ಅಂತ ಹೋದಾಗ ಇವನ್ ಕಾಲ್ ಜಾರಿ ಆ ಒಂದು ಬೇರ್ಗಳ ಮಧ್ಯೆ ಬಿದ್ದೋಗ್ಬಿಡ್ತಾನೆ. ಅವ್ರುಗಳು ನೋಡಿದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ, ಇದರಿಂದ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಇವನ್ಗೆ. ಆ ಎಲ್ಲಾ ಕರಡಿಗಳು ಡ್ಯಾನ್ಸ್ ಪ್ರಾಕ್ಟೀಸ್ ನ ಮಾಡ್ಬಿಟ್ಟು ವಾಪಸ್ಸು ತನ್ನ ಗುಹೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿರುವಂತ ಒಂದು ಚಿಕ್ಕ ಕರಡಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ನನ್ ಬೆನ್ನಿಂದಗಡೆ ಯಾವ್ದೋ ಒಂದು ಪ್ರಾಣಿ ಇದೆ ಅಂತ. ಅದ್ ಬೇರೆ ಯಾರು ಆಗಿರೋದಿಲ್ಲ, ಟಿಜುಮ್ ಆಗಿರ್ತಾನೆ. ಇದರಿಂದ ವಾಪಸ್ ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನಲ್ಲ, ಇದರಿಂದ ನೀನು ನನ್ನ ರೈಟ್ ಸೈಡ್ಗೆ ಬಾ, ಅವನಿಗೆ ಏನಾದ್ರು ನೀನ್ ಕಾಣಿಸ್ಬಿಟ್ರೆ ನಿನ್ನ ಮುಗಿಸ್ಬಿಡ್ತಾನೆ ಅನ್ಬಿಟ್ಟು ಅವನ ರೈಟ್ ಸೈಡ್ ಕರ್ಕೊಂಡ್ಬಿಟ್ಟು ಅವನ ಬಚ್ಚಿಟ್ಬಿಟ್ಟು ಆ ಒಂದು ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಈ ಒಂದು ಚಿಕ್ಕ ಕರಡಿ ಹೆಸರು ಬಂದ್ಬಿಟ್ಟು ಅಮರು ಅಂತ. ಟಿಜುಮ್ ಕೂಡ ಈ ಒಂದು ಗುಹೆ ಒಳಗಡೆ ಬಂದ್ ನೋಡಿದಾಗ ಸುಂದರವಾಗಿರುತ್ತೆ ಒಂದು ಗುಹೆ, ಅದನ್ನ ನೋಡಿ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಲಾಟೆ ಮುಂದೆ ಬರ್ತಿರ್ಬೇಕಾದ್ರೆ ಬೆಟ್ಟ ಗಿಟ್ಟನೆಲ್ಲ ಹತ್ಕೊಂಡು ಮುಂದೆ ಬರ್ತಾಳೆ. ಈಗ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನೈಟ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಅಲ್ಲೇ ಒಂದು ಗುಹೆ ಇರುತ್ತೆ, ಚಿಕ್ಕ ಗುಹೆ, ಅದ್ರೊಳಗಡೆ ಹೋಗಿ ಮಲ್ಕೊಂಡಿರ್ತಾಳೆ. ಮಲ್ಕೊಂಡಿರ್ಬೇಕಾದ್ರೆ ಅದೇ ಜಾಗಕ್ಕೆ ಇನ್ನೊಂದು ಹೆಜ್ಜಾಗ್ ಬರುತ್ತೆ. ಬಂದ್ಬಿಟ್ಟು ಯಾರಮ್ಮ ನೀನು ಇಲ್ಲಾಕ್ ಮನಗಿದೀಯ ಅಂದಾಗ ಅವನ್ನ ನೋಡಿದ ತಕ್ಷಣ ಇವಳಿಗೆ ಗೊತ್ತಾಗೋಗ್ಬಿಡುತ್ತೆ ಇವಳೇ ನಮ್ ತಂದೆ ಅಂತ. ಇದರಿಂದ ನೀವೇ ತಾನೇ ನಮ್ ತಂದೆ ಅಂದಾಗ ಆ ಒಂದು ಹೆಜ್ಜಾಗ್ ಕೂಡ ಹೇಳುತ್ತೆ, ಇಲ್ಲ ಕಣಮ್ಮ ನಾನು ನಿನ್ ತಂದೆ ಅಲ್ಲ, ನನ್ನ
ನನಗೆ ನಿನ್ ತಂದೆ ಯಾರು ಅಂತಾನೆ ಗೊತ್ತಿಲ್ಲ, ನನ್ ಮದ್ವೆನೇ ಆಗಿಲ್ಲ, ನಾನು ಯಾವಾಗ್ಲೂ ಕೂಡ ಒಬ್ನೇ ಇರ್ತೀನಿ ಅಂತ. ಆದ್ರೆ ಇವಳು ನಂಬ್ತಾನೆ ಇರೋದಿಲ್ಲ, ನೀವೇ ನಮ್ ತಂದೆ, ನಿಮ್ಗೆ ಮರ್ತೇ ಹೋಗ್ಬಿಟ್ಟಿದೆ ಅಂತ. ಅವಾಗ ಇವ್ನು ಸರಿಯಾಗಿ ಅರ್ಥ ಮಾಡಿಸ್ತಾನೆ, ಹೆಜಾಕ್ಗಳು ಯಾವಾಗ್ಲೂ ಕೂಡ ಸಿಂಗಲ್ ಆಗಿ ಇರುತ್ತೆ, ನಿಮ್ ತಂದೆನೂ ಕೂಡ ಬೇರೆ ಕಡೆಗೆ ಹೊರಟೋಗ್ಬಿಟ್ಟು ಸಿಂಗಲ್ ಆಗಿ ಇರ್ತಾರೆ, ನೀನ್ ತಲೆ ಕೆಡ್ಸ್ಕೊಂಬೇಡ, ನೀನು ಕೂಡ ಸಿಂಗಲ್ ಆಗಿರೋದನ್ನ ಅಭ್ಯಾಸ ಮಾಡ್ಕೋ, ನಾನ್ ನಿಮ್ ತಂದೆ ಅಲ್ಲ ಅಂತ. ಲಾಟೆಗೆ ಗೊತ್ತಾಗೋಗ್ಬಿಡುತ್ತೆ ಇವ್ರು ನಮ್ ತಂದೆ ಅಲ್ಲ ಅಂತ. ಇದರಿಂದ ನಾನು ವಾಟರ್ ಸ್ಟೋನ್ ಹುಡುಕೊಂಡು ಹೊರಟಿದ್ದೀನಿ, ಆ ಜಾಗ ನಿಮ್ಗೆ ಎಲ್ಲಿದೆ ಅಂತ ಗೊತ್ತಾ ಅಂದಾಗ ಅದಕ್ಕೆ ಇನ್ನೊಂದು ಹೆಜಾ ಕೂಡ ನನಗೆ ಗೊತ್ತು, ಬಾ ನಿನ್ಗೆ ತೋರಿಸ್ತೀನಿ ಆ ಜಾಗ ಅಂದ್ಬಿಟ್ಟು ಕರ್ಕೊಂಡು ಹೋಗುತ್ತೆ. ಈ ಕಡೆ ಅಮರು ಒಂದು ಬೇರಿದೆಯಲ್ಲ ಮತ್ತೆ ನಮ್ ಟಿಜುಮು ಇಬ್ರು ಕೂಡ ಒಂದು ಒಳ್ಳೆ ಫ್ರೆಂಡ್ ಆಗ್ತಾರೆ. ಆವಾಗ ಟಿಜುಮ ಒಂದು ಮನೆ ಒಳಗಡೆ ನೀರ್ ಬರ್ತಾ ಇರೋದನ್ನ ನೋಡ್ತಾನೆ. ಇದರಿಂದ ನಿಮ್ಮೆಲ್ಲರಿಗೂ ಕೂಡ ತುಂಬಾ ನೀರಿದೆಯಲ್ಲ ಕೊಡೆಯಕ್ಕೆ ಅಂದಾಗ ಆ ಒಂದು ಕರಡಿ ಕೂಡ ಹೇಳುತ್ತೆ ನಮ್ಗೆ ತುಂಬಾ ನೀರಿದೆ ಅಂತ, ಆದ್ರೆ ನಮಗೆ ಅಲ್ಲಿ ನೀರೇ ಇಲ್ಲ ಅಂತ ಟಿಜುಮು ಅವ್ರ ಜಾಗದ ಪರಿಸ್ಥಿತಿನ ಹೇಳಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಈ ಅಮರು ಅನ್ನೋ ಒಂದು ಕರಡಿ ಕೂಡ ಹೇಳುತ್ತೆ, ಮುಂಚೆ ನಮಗೂ ನಿಮ್ ತರನೇ ಪರಿಸ್ಥಿತಿ ಇತ್ತು, ಅವಾಗ ನಮ್ ತಂದೆ ಒಂದು ಮ್ಯಾಜಿಕಲ್ ವಾಟರ್ ಸ್ಟೋನ್ ನ ತಗೊಂಡ್ ಬಂದ್ರು, ಅವಾಗಿಂದ ನಮ್ಗೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಅಂತ. ಇದನ್ನ ಕೇಳಿ ಗೊತ್ತಾಗೋಗ್ಬಿಡುತ್ತೆ ಇವ್ರ ತಂದೆ ಬೇರೆ ಯಾರು ಅಲ್ಲ, ರಾಜ ಬ್ಯಾಂಟರ್ ಕರಡಿ ಅಂತ. ಇದರಿಂದ ನಿಮ್ ತಂದೆ ನಮ್ ಜಾಗದಿಂದ ಒಂದು ಸ್ಟೋನ್ ನ ಕತ್ಕೊಂಡ್ ಬಂದಿದ್ದಾರೆ, ಇದರಿಂದ ನಮ್ಗೆ ನೀರಿಲ್ದಂಗ್ ಆಗಿದೆ ಅಂತ. ಈ ವಿಷಯನ ಕೇಳಿ ಅಮರುಗೆ ಬೇಜಾರಾಗಿ ಹೋಗ್ಬಿಡುತ್ತೆ, ನಮ್ ತಂದೆ ಹೀರೋ ಅಂತ ಅನ್ಕೊಂಡಿದ್ರಲ್ಲ, ಇವ್ರು ನೋಡಿದ್ರೆ ಕಳ್ಳ ಅಂತ ಇದಾರಲ್ಲ ಅನ್ಬಿಟ್ಟು ಬೇಜಾರ್ ಮಾಡ್ಕೊಂಡಿರ್ತಾರೆ. ಟಿಜುಮ್ ಕೂಡ ಇವಾಗ ನಾವು ಬಂದಿರೋದೇ ಅದಕ್ಕೋಸ್ಕರ ಆ ಒಂದು ವಾಟರ್ ಸ್ಟೋನ್ ನ ತಗೊಂಡ್ ಹೋಗಿ ಅದೇ ಜಾಗಕ್ಕೆ ಹಿಕ್ಕೋದ್ರೆ, ಅಂದ್ರೆ ಆ ಒಂದು ವಾಟರ್ ಸ್ಟೋನ್ ಎಲ್ಲಿ ಕ್ರಿಯೇಟ್ ಆಗ್ತೋ ಆ ಜಾಗಕ್ಕೆ ವಾಪಸ್ ಸಿಕ್ಕಿದ್ರೆ ನಮ್ಗೆ ಎಲ್ಲರಿಗೂ ಕೂಡ ನೀರ್ ಸಿಗುತ್ತೆ, ನಾವೆಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ಖುಷಿಯಾಗಿ ಜೀವನ ಮಾಡ್ಬೋದು ಅಂತ. ಅಮರು ಕೂಡ ನೀನ್ ಒಬ್ನೇ ಬಂದಿದ್ಯಾ ಒಂದು ಮ್ಯಾಜಿಕಲ್ ಸ್ಟೋನ್ ನ ತಗೊಂಡು ಹೋಗೋದಕ್ಕೆ ಅಂದಾಗ, ಇಲ್ಲ ನನ್ನ ಫ್ರೆಂಡು ಲಾಟೆನು ಕೂಡ ಬಂದಿದ್ದಾಳೆ, ಅವಳು ಸ್ವಲ್ಪ ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ದಾಳೆ, ಅವಳು ನಾನು ಇಬ್ರು ಬಂದಿದ್ದು ಇದನ್ನ ತಗೊಂಡು ಹೋಗೋದಕ್ಕೆ ಅಂತ. ಈ ಕಡೆ ಲಾಟೆನು ಕೂಡ ಇನ್ನೊಂದು ಹೆಜಾಕ್ ನ ಸಹಾಯ ಮೂಲಕ ಈ ಒಂದು ಜಾಗದೊಳಗಡೆ ಬರ್ತಾಳೆ. ಬಂದ್ಬಿಟ್ಟು ಇಲ್ಲಿಂದ ಹೇಗೆ ಹೋಗ್ಬೇಕು ಅನ್ನೋದು ಆ ಒಂದು ಹೆಜಾಕ್ ಕೂಡ ಹೇಳುತ್ತೆ. ಅವ್ನು ಹೇಗೆ ಹೇಳ್ತಾನೋ ಲಾಟೆನು ಕೂಡ ಅದೇ ರೀತಿ ಆ ಒಂದು ನೀರ್ ಮಧ್ಯೆ ಈಜಾಡ್ಕೊಂಡು ಬಂದಾಗ ಇವಳು ಶಿಸ್ತಾಗಿ ಎಲ್ಲಿಗೆ ಬರ್ತಾಳೆ ಅಂದ್ರೆ ಬ್ಯಾಂಟೋರ್ ಇರುವಂತ ಒಂದು ಜಾಗಕ್ಕೆ ಬರ್ತಾಳೆ. ಈ ಬ್ಯಾಂಟೋರ್ ಈ ಒಂದು ಮ್ಯಾಜಿಕಲ್ ಸ್ಟೋನ್ ನ ಕತ್ಕೊಂಡಿರೋದು. ಇವನ್ನ ನೋಡಿ ಒಂದ್ ನಿಮಿಷ ಶಾಕ್ ಆಗ್ತಾ ಇರ್ತಾಳೆ. ಹಾಗೆ ನೋಡ್ತಿರ್ಬೇಕಾದ್ರೆ ಇವಳು ಬೈ ಮಿಸ್ ಆಗಿ ಮತ್ತೆ ನೀರೊಳಗಡೆ ಬಿದ್ದೋಗ್ಬಿಡ್ತಾಳೆ. ಬಿದ್ದೋಗ್ಬಿಟ್ಟು ಹೀಗೆ ಕೊಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಕರಡಿ ಕೈಲಿ ತಗ್ಲಾಕೊಂಡ್ಬಿಡ್ತಾಳೆ. ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಇವಳು ಯಾರು ನಮ್ಮ ಗುಹೆ ಒಳಗಡೆ ಕದ್ದು ಬಂದಿದ್ದಾಳೆ ಅಂತ. ಇದರಿಂದ ಅವಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ಟಿಜುಮ್ ಮತ್ತೆ ಅಮರು ಇಬ್ರು ಕೂಡ ಆಟೆನ ಹುಡುಕನ ಅನ್ಬಿಟ್ಟು ಹೊರಗಡೆ ಬರೋಕೆ ಬರ್ತಿರ್ಬೇಕಾದ್ರೆ ಗಾರ್ಡು ಇವ್ರನ್ನ ನೋಡ್ಬಿಡ್ತಾನೆ. ಗೊತ್ತಾಗೋಗ್ಬಿಡುತ್ತೆ ಇವನ್ ಯಾರೋ ನಮ್ಮ ಜಾಗಕ್ಕೆ ಬಂದಿದ್ದಾನೆ ಅನ್ಬಿಟ್ಟು ಇವನು ಕೂಡ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಲಾಕ್ ಮಾಡ್ಕೊಂಡು ತಗೊಂಬಂದ್ ಒಂದು ಗುಹೆ ಒಳಗಡೆ ಹಾಕ್ತಾರೆ. ಅದೇ ಒಂದು ಗುಹೆ ಒಳಗಡೆ ಈ ಒಂದು ಲಾಟೆನ್ನು ಕೂಡ ತಗೊಂಬಂದ್ ಹಾಕ್ತಾರೆ. ಇಬ್ರು ಕೂಡ ಒಬ್ರಿಗೊಬ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮತ್ತೆ ಇಬ್ರು ಕೂಡ ಬೇಜಾರಾಗ್ತಾ ಇರ್ತಾರೆ, ಅವ್ರು ಸಿಗಾಕೊಂಡ್ಬಿಟ್ಟಿದೀವಲ್ಲ ಇಲ್ಲಿ ಅನ್ಬಿಟ್ಟು. ತಲೆ ಕೆಡ್ಸ್ಕೊಂಬಿಡ, ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅನ್ಬಿಟ್ಟು ಇವನ ಹತ್ರ ಒಂದು ಹಣ್ಣು ಇರುತ್ತೆ, ಅದನ್ನ ತಿನ್ಕೋತಾ ಇಬ್ರು ಕೂಡ ಸಮಾಧಾನ ಮಾಡ್ಕೊಂಡು ಅಲ್ಲೇ ಮಲ್ಕೋತಾರೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಅಮರು ಇವ್ರನ್ನ ಬಿಡ್ಸೋಣ ಅಂತ ಬಂದಾಗ ಮತ್ತೆ ತಗೊಳಕೊಂಡ್ಬಿಡ್ತಾರೆ. ಇದರಿಂದ ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ಗಳು ಇವರಪ್ಪನ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮಗ ಈ ಗುಹೆ ಒಳಗಡೆ ನುಗ್ಗಿರುವಂತ ಕರಡುಗಳಿಗೆ ಸಹಾಯ ಮಾಡ್ತಿದ್ದ ಅನ್ಬಿಟ್ಟು ರಾಜ ಬ್ಯಾಂಟೂರ್ಗೆ ಹಾಕೊಟ್ಬಿಡ್ತಾರೆ. ಇದರಿಂದ ರಾಜ ಕರಡಿ ಕೂಡ ಯಾರೋ ನೀವು ಎಂತಕ್ರು ಇಲ್ಲಿಗೆ ಬಂದಿದ್ದೀರಾ ಅಂದಾಗ ಲಾಟೆನು ಕೂಡ ಹೇಳ್ತಾಳೆ ನಮ್ಗೆ ಆ ಒಂದು ವಾಟರ್ ಸ್ಟೋನ್ ಬೇಕು ಅಂತ. ಇದರಿಂದ ರಾಜಾಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನಾನ್ ತಗೊಂಡ್ಬಂದಿರೋ ಸ್ಟೋನ್ ಕತ್ಕೊಂಡು ಹೋಗಿ ನನ್ನ ಹತ್ರನೇ ಬಂದಿದ್ದೀರಾ ಅನ್ಬಿಟ್ಟು ಇವ್ರುಗಳನ್ನ ಕೂಡಾಕಿ ಅನ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ಗೆ ಹೇಳ್ಬಿಟ್ಟು ತನ್ನ ಒಂದು ಎಂಟರ್ಟೈನ್ಮೆಂಟ್ ನ ಶುರು ಮಾಡ್ಕೋತಾನೆ. ಇಲ್ಲಿ ಒಂದು ಸಾಂಗು ನಡೆಯುತ್ತೆ. ಹೀಗೆ ರಾಜ ಮತ್ತೆ ಹಾಗೆ ಒಂದು ಸೈನಿಕರೆಲ್ಲರೂ ಕೂಡ ಡ್ಯಾನ್ಸ್ ಗಿನ್ಸ್ ಮಾಡ್ತಾ ಹ್ಯಾಪಿಯಾಗಿ ಇರ್ತಾರೆ. ಆ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಈ ಒಂದು ಡ್ಯಾನ್ಸ್ ನ ನೋಡ್ತಾ ಇವ್ರುಗಳನ್ನ ಲಾಕ್ ಮಾಡೋದೇ ಮರ್ತೋಗ್ಬಿಡ್ತಾರೆ. ಇದರಿಂದ ಅವ್ರ ಕೈಗಳಿಂದ ಬಿಡಿಸ್ಕೊಂಡು ಲಾಟೆ ಮತ್ತೆ ಜಿಮ್ ಇಬ್ರು ಕೂಡ ಹೋಗ್ಬಿಟ್ಟು ಆ ಒಂದು ವಾಟರ್ ಸ್ಟೋನ್ ನ ತಗೊಂಡ್ಬಿಡ್ತಾರೆ. ಈ ಒಂದು ವಾಟರ್ ಸ್ಟೋನ್ ನ ತಗೊಂಡಿದ ತಕ್ಷಣ ಇವ್ರುಗಳ ಹತ್ರ ಇರೋ ನೀರೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಇದರಿಂದ ಗೊತ್ತಾಗ್ಬಿಡುತ್ತೆ ರಾಜಾಗೆ ಇವ್ರುಗಳು ವಾಟರ್ ಸ್ಟೋನ್ ನ ಕತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇದರಿಂದ ಅವ್ರನ್ನ ಫಾಲೋ ಮಾಡ್ಕೋತಾ ಇವ್ರುಗಳು ಕೂಡ ಹೋಗ್ತಾ ಇರ್ತಾರೆ. ಅವರು ಕೂಡ ಒಂದು ಗುಂಡಿಯಿಂದ ತಪ್ಪಿಸ್ಕೋತಾ ಇರ್ತಾರೆ. ಇವರು ಕೂಡ ಅದೇ ಒಂದು ಗುಂಡಿ ಒಳಗಿಂದ ಬರ್ತಾ ಇವ್ರನ್ನ ಹಿಡಿಯೋಕೆ ಕ್ಯಾಚ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವ್ರುಗಳಿಗೆ ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ಅವರು ಕೂಡ ಇವ್ರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಹಾಗೂ ಈಗ ಮಾಡಿ ಇವ್ರುಗಳು ಒಂದು ಗುಹೆಯಿಂದ ಆಚೆ ಬಂದ್ಬಿಡ್ತಾರೆ. ಆದ್ರೆ ರಾಜ ಬ್ಯಾಂಟರು ಅಲ್ಲೇ ತಗ್ಲಾಕೊಂಡ್ಬಿಡ್ತಾನೆ. ಈ ಒಂದು ಟೈಮ್ ನ ಉಪಯೋಗಿಸ್ಕೊಂಡು ಇವ್ರುಗಳಿಂದ ಎಸ್ಕೇಪೇ ಆಗೋಗ್ಬಿಡ್ತಾರೆ. ಇದರಿಂದ ಅಮರು ಬೇಗ ಇವ್ರುಗಳನ್ನ ಅದೇ ಒಂದು ಮುರಿದೋಗಿರೋ ಮರದ ಹತ್ರ ತಗೊಂಡ್ಬರ್ತಾನೆ. ಇಲ್ಲಿಂದ ಬೇಗ ಎಸ್ಕೇಪ್ ಆಗ್ಬಿಡಿ, ಆದ್ರೆ ನಮಗೂ ನೀರ್ ಬೇಕು, ನಮ್ಗೆ ನೀರ್ ಕೊಡೋದನ್ನ ನೀವು ಮರ್ತೋಗ್ಬೇಡಿ ಅನ್ಬಿಟ್ಟು ಒಂದು ಪ್ರಾಮಿಸ್ ನ
ತಗೊಂಡು ಇವ್ರುಗಳು ಕೂಡ ಆ ಮರದಿಂದ ಈ ಕಡೆಗೆ ಪಾಸ್ ಆಗ್ತಾ ಇರ್ತಾರೆ. ಪಾಸ್ ಆಗ್ತಿರ್ಬೇಕಾದ್ರೆ ಮಧ್ಯಕ್ಕೆ ಆಗ ಟಕ್ಕನಂಗಲ್ಲಿಗೆ ರಾಜ ಬ್ಯಾಂಟೂರ್ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ನನ್ನ ಸ್ಟೋವ್ನ ತಗೊಂಡು ಹೋಗ್ತಾ ಇದ್ದೀರಾ, ನೀವು ನಿಮ್ಮನ್ನ ಬಿಡೋದಿಲ್ಲ ಅನ್ಬಿಟ್ಟು ಇವ್ರುಗಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವ್ರುಗಳು ಮಾತ್ರ ತಪ್ಪಿಸ್ಕೊಂಡು ಆ ಸೈಡ್ಗೆ ಲಾಟೆ ಹೊರಟೋಗ್ಬಿಡ್ತಾಳೆ. ಜುಮ್ಮು ನಮ್ಮನ್ನೇ ಹಿಡಿಯೋಕೆ ಬರ್ತೀಯ ಅನ್ಬಿಟ್ಟು ಅವ್ನಿಗೆ ಕ್ಲೀನಾಗಿ ಚಮಕಾಯಿಸ್ಬಿಟ್ಟು ಆ ಒಂದು ಮರನ ಮುರಿದೋಗೋ ರೀತಿ ಮಾಡಿ ಇವನ್ನ ಕೆಳಗಡೆಗೆ ಬೀಳಿಸ್ಬಿಡ್ತಾನೆ. ಕೆಳಗಡೆಗೆ ಬೀಳಿಸ್ಬಿಟ್ಟು ಇವ್ರುಗಳು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಡ್ತಾರೆ. ತಪ್ಪಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ಉಲ್ಫ್ಗಳು ಇವ್ರುಗಳನ್ನ ಅಡ್ಡ ಹಾಕೊಂಡ್ಬಿಡ್ತವೆ. ಅಡ್ಡ ಹಾಕೊಂಡು ನಾನು ನಿಮ್ಮನ್ನ ಬಿಟ್ಟಿದ್ದೆ ಈ ಒಂದು ಮ್ಯಾಜಿಕಲ್ ಸ್ಟೋನ್ ಪಡೆಯೋದಕ್ಕೆ, ಈಗ ಈ ಒಂದು ಮ್ಯಾಜಿಕಲ್ ಸ್ಟೋನ್ ನನಗೆ ಬೇಕು ಕೊಡಿ ಅಂತ ಹೆದರಿಸ್ತಾ ಇರ್ತಾರೆ. ಆದ್ರೆ ಆಗ ನೋಡ್ತಿದ್ದಂಗೆ ಮತ್ತೆ ರಾಜ ಬ್ಯಾಂಟೂರ್ ಅಲ್ಲಿಗೆ ಬರ್ತಾನೆ. ಆ ಮ್ಯಾಜಿಕಲ್ ಸ್ಟೋನ್ ನಂದುಕೊಂಡ್ರು ನೀವುಗಳು ಅವನ ಹತ್ರ ಕಿತ್ಕೊಳಕ್ ಬಂದ್ರೆ ನಿಮ್ಮನ್ನ ತುಳು ಸಾಯಿಸಾಕ್ಬಿಡ್ತೀನಿ ಅನ್ಬಿಟ್ಟು ಹೆದರಿಸ್ತಾ ಇರುತ್ತೆ. ಇದರಿಂದ ಉಲ್ಫ್ಗಳು ಕೂಡ ಈ ಒಂದು ಬೇರೆ ಹತ್ರ ಜಗಳಕ್ಕೆ ಬೀಳಕ್ಕೆ ಬರ್ತಿರ್ಬೇಕಾದ್ರೆ ಮತ್ತೆ ಅದೇ ಜಾಗಕ್ಕೆ ಇನ್ನೊಂದು ಪ್ರಾಣಿ ಬರುತ್ತೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ ಜಂಗಲ್ ಬೇಕು, ಅದು ಇಲ್ಲಿಗೆ ಬರುತ್ತೆ ಈ ಒಂದು ಸ್ಟೋನ್ ಕಿತ್ಕೊಳ್ಳೋದಕ್ಕೆ ಅನ್ಬಿಟ್ಟು. ಇದರಿಂದ ಈ ಸ್ಟೋನ್ ನನ್ಗೆ ಬೇಕು ಅಂತ ಎಲ್ಲರೂ ಕೂಡ ಕಿತ್ತಾಡ್ತಾ ಇರ್ತಾರೆ. 3 ಜನ ಸೇರ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾರೆ. ಅದರಿಂದ ಇವ್ರುಗಳು ಕೂಡ ತಪ್ಪಿಸ್ಕೊತಾನೆ ಇರ್ತಾರೆ. ಆಗ ಕೊನೆ ಟೈಮ್ ಅಲ್ಲಿ ಲಾಟಗೆ ಒಂದು ಐಡಿಯಾ ಬರುತ್ತೆ, ನಾವೆಲ್ಲರೂ ಕೂಡ ಒಂದು ಆಟನ ಆಡೋಣ, ಯಾರು ಗೆಲ್ತಾರೋ ಅವ್ರಗಳಿಗೆ ಈ ಸ್ಟೋನ್ ಹೋಗುತ್ತೆ ಅನ್ಬಿಟ್ಟು ಜುಮ್ಗೆ ಹೇಳ್ಬಿಟ್ಟು ಒಂದು ಆಟನ ಆಡಿಸ್ತಾನೆ. ಈ ಒಂದು ಆಟದಲ್ಲಿ ಇವನು ಎಕ್ಸ್ಪರ್ಟ್ ಆಗಿರ್ತಾನೆ. 3 ಚಿಪ್ಪುಗಳನ್ನ ತಗೊಂಡ್ಬಂದ್ಬಿಟ್ಟು ಅದ್ರ ಕೆಳಗಡೆ ಈ ಒಂದು ಮ್ಯಾಜಿಕಲ್ ಸ್ಟೋನ್ ಇಕ್ಕೋ ರೀತಿ ಆಕ್ಟಿಂಗ್ ಮಾಡ್ಬಿಟ್ಟು ನಿಮ್ಮಲ್ಲಿ ಯಾರು ಕರೆಕ್ಟ್ ಆಗಿ ಚೂಸ್ ಮಾಡ್ತಿರೋ ಅದು ಇವ್ರಿಗೆ ಹೋಗುತ್ತೆ ಅನ್ಬಿಟ್ಟು ಆ ಒಂದು ಮ್ಯಾಜಿಕಲ್ ಸ್ಟೋನ್ ಇಕ್ಕೋ ರೀತಿ ಆಕ್ಟಿಂಗ್ ಮಾಡ್ಬಿಟ್ಟು ಅದನ್ನ ಲಾಟಗೆಗೆ ಕೊಟ್ಟು ಕಳಿಸ್ಬಿಡ್ತಾನೆ. ಇವನು ಇವ್ರುಗಳಿಗೆಲ್ಲ ಯಾಮಾರಿಸ್ಬೇಕು ಅನ್ಬಿಟ್ಟು ಹಾಗೆ ಅಂತ ಮೂವ್ ಮಾಡ್ತಾ ಯಾವ ಜಾಗದಲ್ಲಿ ಇದೆ ಹೇಳಿ ಅನ್ಬಿಟ್ಟು ಒಬ್ಬೊಬ್ರಿಗೂ ಕೂಡ ಒಂದೊಂದು ಕೊಡ್ತಾನೆ. ಅವ್ರುಗಳು ಕೂಡ ಒಂದೊಂದನ್ನು ಚೂಸ್ ಮಾಡ್ಕೋತಾರೆ. ಈ ಜುಮ್ ಕೂಡ ಅದನ್ನ ಓಪನ್ ಮಾಡ್ತಾನೆ. ನೋಡಿದ್ರೆ ಅದ್ರಲ್ಲಿ ಸ್ಟೋನೇ ಇರೋದಿಲ್ಲ, ಯಾವ್ದ್ರಲ್ಲೂ ಕೂಡ ಸ್ಟೋನೇ ಇರೋದಿಲ್ಲ. ಇದರಿಂದ ಗೊತ್ತಾಗ್ಬಿಡುತ್ತೆ ಇವ್ರುಗಳಿಗೆ ನಮಗೆ ಮೋಸ ಮಾಡ್ತಾ ಇದ್ದಾನೆ ಅಂತ. ಇದರಿಂದ ಹಿಡಿಯಕ್ಕೆ ಅಂತ ಬಂದಾಗ ಈ ಕಡೆ ಲಾಟೆ ನೋಡಿದ್ರೆ ಆ ಸ್ಟೋನ್ ಸ್ಟಾರ್ಟಿಂಗ್ ಎಲ್ಲಿತ್ತು ಅದೇ ಜಾಗಕ್ಕೆ ಹಿಗ್ತಾ ಇರ್ತಾಳೆ. ಇನ್ನೇನು ಇವ್ರುಗಳು ಬಂದ್ಬಿಟ್ಟು ಒಂದು ಸ್ಟೋನ್ ತಗೊಬೇಕು ಅನ್ನೋಷ್ಟರಲ್ಲಿ ಇವಳು ಅದನ್ನ ಕರೆಕ್ಟ್ ಜಾಗಕ್ಕೆ ಪ್ಲೇಸ್ ಮಾಡ್ಬಿಡ್ತಾಳೆ. ಇದರಿಂದ ಅಲ್ಲಿ ಭೂಮಿ ಎಲ್ಲ ನಡ್ಗೋಕೆ ಶುರುವಾಗುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಜಾಗದಲ್ಲಿ ನೀರು ತುಂಬಾ ಫೋರ್ಸ್ ಆಗಿ ಬರೋಕೆ ಶುರುವಾಗುತ್ತೆ. ಇದರಿಂದ ಎಲ್ಲರೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಕೊಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಒಂದು ಕಾಗೆ ಬಂದ್ಬಿಟ್ಟು ಲಾಟೆ ಮತ್ತೆ ಟಿಜುಮ್ನ ಇಬ್ಬರನ್ನು ಕೂಡ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಹೊರಟೋಗ್ಬೇಕಾದ್ರೆ ಎಲ್ಲರೂ ಕೂಡ ನೋಡ್ತಾರೆ ಅವ್ರವ್ರ ಜಾಗಕ್ಕೆ ನೀರ್ನ ಬರ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಇವ್ರುಗಳು ಸಾಧಿಸ್ಬಿಟ್ರು ಅಂದ್ಬಿಟ್ಟು. ಈ ಕಡೆ ಇವ್ರುಗಳಿಗೆ ಯಾರಿಗೂ ಕೂಡ ನೀರಿರೋದಿಲ್ಲ. ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ಏನ್ ಮಾಡೋದು, ಸಾಯೋ ಪರಿಸ್ಥಿತಿ ಬಂದಿದೆಯಲ್ಲ ನಮ್ಗೆ ಅನ್ಬಿಟ್ಟು ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ನದಿ ಹರಿಯೋ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ಆ ಜಾಗಕ್ಕೆ ನೀರ್ ಬಂದ್ಬಿಡುತ್ತೆ. ಇದರಿಂದ ಫುಲ್ಲು ಖುಷಿ ಆಗ್ತಾರೆ. ಆಗ ಅದೇ ಜಾಗಕ್ಕೆ ಲಾಟೆ ಮತ್ತೆ ಟಿಜುಮ್ ಕೂಡ ಬರ್ತಾರೆ. ಇವರಿಬ್ರು ಮಾಡಿರುವಂತ ಈ ಒಂದು ಕೆಲಸದಿಂದ ಎಲ್ಲರಿಗೂ ಕೂಡ ತುಂಬಾ ಹೆಮ್ಮೆ ಆಗುತ್ತೆ. ಇದರಿಂದ ಲಾಟೆಗೆ ಇಲ್ಲಿರೋ ಎಲ್ಲರಿಗೂ ಕಂಡ್ರು ಇಷ್ಟ ಆಗೋಗ್ಬಿಡುತ್ತೆ. ಮುಂಚೆ ಲಾಟೆನ ಯಾರು ಕೇರೆ ಮಾಡ್ತಾ ಇರೋದಿಲ್ವಲ್ಲ, ಲಾಟೆ ಟಿಜುಮ್ನ ಫ್ಯಾಮಿಲಿಗೆ ಹೋಗಿ ಸೇರ್ಕೋತಾಳೆ. ಇದರಿಂದ ಅವಳಿಗೂ ಕೂಡ ಒಂದು ಫ್ಯಾಮಿಲಿ ಸಿಗುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಈ ಕಡೆ ರಾಜ ಬ್ಯಾಂಟೂರ್ ಕರಡಿ ಇರ್ತಾನಲ್ಲ, ಮ್ಯಾಜಿಕಲ್ ಸ್ಟೋನ್ ಮಿಸ್ ಆಯ್ತು ಅಂತ ಬೇಜಾರಾಗಿರ್ತಾನೆ. ನೋಡ್ತಿದ್ದಂಗೆ ಆ ಜಾಗಕ್ಕೆ ನೀರ್ ಕೂಡ ಬರುತ್ತೆ. ಇದರಿಂದ ಖುಷಿ ಪಡ್ತಾ ಇರ್ತಾನೆ ಅಮರು. ಇನ್ನೇನು ಇವ್ರುಗಳಿಗೆ ನೀರ್ ಸಿಕ್ಕಿರೋದ್ರಿಂದ ಟಿಜುಮು ಲಾಟೆ ಎಲ್ಲರೂ ಕೂಡ ಒಂದು ನದಿ ಒಳಗಡೆ ಈಜಾಡ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಖುಷಿಯಾಗಿ ಇರ್ತಾರೆ ಎಲ್ಲರೂ ಕೂಡ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.